ಮೋಕ್ಷನ ಅಕ್ಷರಾಭ್ಯಾಸಕ್ಕೆ ಅವ್ರವ್ರೆ ಮುಹೂರ್ತ ಇಟ್ಕೊಂಡ್ರೆ ನೋಡ್ಕೊಂಡು ಸುಮ್ನೆ ಕೂತಿರ್ತೀನಾ? ಏನ್ ಮಾಡ್ದೆ? ನನ್ನನ್ ಕೇಳ್ದೆ ಹೇಗ್ ಮಾಡಿಸ್ತೀರಾ ಅಂತ ತಿರುಗ್ ಬಿದ್ದೆ. ಎಲ್ರು ನನ್ನ ಹತ್ರ ಬಂದು ಕೇಳಿ ಬೇಡ್ಕೊಳ್ಳೋ ಹಾಗೆ ಮಾಡಿ ನನ್ನ ಒಪ್ಸೋದ್ ಮೇಲ್ ನಾನು ಒಪ್ಕೊಂಡೆ. ಕೊನೆಗೆ ನಾನೇ ಗೆದ್ದಿದ್ದು. ಈಗ ನಾನು ಸರಿ ಅಂದಿದ್ದಕ್ಕೇನೆ ನಾಳೆ ಅಕ್ಷರಾಭ್ಯಾಸ ನಡೆಯತ್ತೆ. ಇವಳು ಸಂತೋಷಕ್ಕೆ ನಾನು ಆರಾರ್ ಹಾಕ್ಲೇಬೇಕು, ಇಲ್ಲ ಅಂದ್ರೆ ನನ್ ಮೇಲೆ ಕೋಪ ಮಾಡ್ಕೋತಾಳೆ ಪೆದ್ದಿ. ನಿನ್ ಗ್ರೇಟ್ ದಮಯಂತಿ, ನನ್ನ ಹೆಂಡತಿ ಅಂದ್ರೆ ಸುಮ್ನೆನಾ? ನಿಂತ್ಕೊಳ್ಳಿ. ನಿಮ್ ಸಂತೋಷಕ್ಕೆ ನನ್ನನ್ನ ಹತ್ರ ಕೇಳ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಸಂತೋಷದಲ್ಲಿ ಇರ್ಬೇಕಾದ್ರೆ ಹಾಗೆ ಹತ್ರ ಎಳ್ಕೋಬೇಕು ಅನ್ಸುತ್ತೆ ದಮಯಂತಿ. ದೂರ ಇದ್ದು ಕೂಡ ಸಂತೋಷ ಪಡ್ಬೋದು. ಏನೋ ತೆರೆ ಮೇಲೆ ಸಿನಿಮಾ ನೋಡಿದ ಹಾಗೆ ರೂಮಲ್ಲಿ ಹೆಂಡತಿನ ಕೂಡ ದೂರದಿಂದ ನೋಡಿ ಸಂತೋಷ ಪಡೋದಂದ್ರೆ ಏನು? ಹತ್ರಕ್ ಬಂದ್ರೆ ನಿಮಗ್ ಸಂತೋಷ ಆಗತ್ತೇನೋ, ನನಗ್ ಇರ್ಸು ಮುರ್ಸು ಆಗತ್ತೆ. ಗಂಡ ಹತ್ರ ಬಂದ್ರೆ ಕೋಪ ಮಾಡ್ಕೊಳ್ಳೋ ಹೆಂಡತಿನ ಪ್ರಪಂಚದಲ್ಲಿ ನಿನ್ನೆ ನೋಡ್ತಾ ಇದೀನಿ ಕಣೆ. ಅದ್ಭುತಗಳು ಆವಾಗವಾಗ ಹಾಗೆ ಹುಟ್ಟೋದು, ನನ್ ಹಾಗೆ. ಒಬ್ಬ ನಿನ್ನ ಅದ್ಭುತ ಅಂದ್ರೆ ಅಮಾವಾಸ್ಯೆ ಚಂದ್ರನ್ ಹಾಗೇನೆ. ಏನಂದ್ರಿ? ಹುಣ್ಣಿಮೆ ಚಂದ್ರನ್ ಹಾಗೆ ನೀನು ಅದ್ಭುತ ಅಂತ ಹೇಳ್ತಾ ಇದ್ದೀನಿ. ಹೋಗ್ಲಿದ್ದು ಸಾಕು. ಬೆಳಗ್ಗೆನೆ ಅಕ್ಷರಾಭ್ಯಾಸದ ಕೆಲ್ಸಗಳನ್ನ ನೋಡ್ಕೋಬೇಕು. ಮಲ್ಕೊಳ್ಳಿ. ಛೇ, ಡಬ್ಬ ಜೀವನ. ಏನು ಗುಣಕ್ಕೊಳ್ಳೋದು ಜಾಸ್ತಿ ಆಗಿದೆ? ಅದೇ ನಾಳೆ ಏನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಅಷ್ಟೇ. ಅದ್ರ ಬಗ್ಗೆನಾ? ಯೋಚಿಸ್ ಸಾಕು, ಬಂದ್ ಬಿದ್ಕೊಳ್ಳಿ. ಅದನ್ ಮೀರಿ ಇನ್ನೇನ್ ಮಾಡಕ್ಕಾಗತ್ತೆ? ಅನುಪಮ, ಇದ್ದಕ್ಕಿದ್ದಾಗ ಅನ್ಕೊಂಡ್ವಿ. ಏರ್ಪಾಡುಗಳೆಲ್ಲ ಹೇಗ್ ನಡೆಯುತ್ತೋ ಅನ್ಕೊಂಡಿದ್ದೆ. ಎಲ್ಲರೂ ಇದೀವಲ್ಲಮ್ಮ, ಯಾವ ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಸಲೀಸಾಗ್ಬಿಡುತ್ತೆ. ಅದಕ್ಕೆ ದೊಡ್ಡವರು ಒಟ್ಟಾಗಿದ್ರೆ ಸಂತೋಷ ಇರುತ್ತೆ ಅಂದಿರೋದು. 4 ಕೈ ಸೇರಿ ಕಷ್ಟಪಟ್ರೆ ಯಾವುದೇ ಕೆಲಸ ಆದ್ರೂ ಚಿಟ್ಕೆಲಾಗುತ್ತೆ. ಒಟ್ನಲ್ಲಿ ನಾವ್ ಅಂದ್ಕೊಂಡ ಹಾಗೆ ಎಲ್ಲ ನಡೀತಿದ್ಯಲ್ಲಮ್ಮ. ನೀನ್ ಅಂದ್ಕೊಂಡಿರೋದಕ್ಕಲ್ಲ, ನಾನ್ ಅಂದ್ಕೊಂಡಿರೋದಕ್ಕೆ ಅಂದ್ಕೊಂಡಿರೋದು ಅಂದ್ಕೊಂಡ್ ಹಾಗೆ ನಡೀತಾ ಇದೆ. ಹೌದು, ನನ್ನ ಹೆಂಡತಿ ಅನ್ಕೊಂಡ್ ಹಾಗೆ ನಡೀತಾ ಇದೆ. ರಾತ್ರಿ ಕೂಡ ಇದನ್ನೇ ಹೇಳಿದ್ಲು. ನನ್ ಮೊಮ್ಮಗಂಗೋಸ್ಕರ ಹೊಸ ಬಟ್ಟೆ ತಗೊಂಡ್ ಬಂದಿದ್ದೀನಿ. ಅಷ್ಟಕ್ಕೂ ಕಲ್ಯಾಣಿ ಶೌರ್ಯ ಎಲ್ಲಿ ಅನುಪಮ? ಅಲ್ಲಿ ನೋಡಿಮ್ಮ, ಬರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಏನ್ ಬಾಲಾಜಿ, ಮನೇಲಿ ಇಷ್ಟೆಲ್ಲ ಕೆಲಸ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಪುರೋಹಿತ್ರನ್ ಕರ್ಕೊಂಡ್ ಬಂದಿದ್ರಲ್ಲ, ಮರ್ತೆ ಹೋಗಿದ್ದೆ. ಪುರೋಹಿತರು ಬಂದ್ರ? ಹಾ, ಬಂದಿದಾರಮ್ಮರೇ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ. ಎಲ್ಲ ಏರ್ಪಾಡುಗಳು ಆಗಿದ್ಯಾ ಅಮ್ಮ? ಎಲ್ಲ ಸಿದ್ಧ ಮಾಡಿದೀವಿ. ನೀವೇ ತಡವಾಗಿ ಬಂದ್ರಿ ಪುರೋಹಿತ್ರೆ, ಬೇಗ ಶುರು ಮಾಡಿ. ಪುರೋಹಿತ್ರೆ, ಈ ಏರ್ಪಾಟೆಲ್ಲ ನಮ್ಮ ಅತ್ತೇನೆ ಮುಂದೆ ನಿಂತು ನೋಡ್ಕೊಂಡಿದ್ದಾರೆ. ನಮ್ ಕಂದನ ಅಕ್ಷರಾಭ್ಯಾಸ ಎಲ್ಲರ ಮನಸ್ಸಲ್ಲೂ ಶಾಶ್ವತವಾಗಿ ಉಳ್ಕೊಳ್ಳೋ ತರ ಪೂಜೆ ಮಾಡ್ಕೊಡಿ. ಅಮ್ಮ, ನೀವು ಮತ್ತೆ ಮತ್ತೆ ಹೇಳ್ಬೇಕಾ? ದಮಯಂತಿ ಅಮ್ಮವರು ನನಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ. ಈ ಪೂಜೆನ ಉತ್ಸವದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಕಲ್ಯಾಣಿ, ದಮಯಂತಿ ತಂದಿರೋ ಬಟ್ಟೆನ ಮಗುಗ್ ಹಾಗೆ ಕರ್ಕೊಂಡ್ ಬಾ. ಸರಿ ಅಜ್ಜಿ. ನೀವು ಬನ್ನಿ ಪುರೋಹಿತ್ರೆ. ಈ ಪೇಪರ್ಸ್ ಮೇಲೆ ಸೈನ್ ಮಾಡಿ ಮೇಡಮ್.
ಮಿಕ್ಕಿದ್ ನಾನು ನೋಡ್ಕೋತೀನಿ ಬಿಡಿ. ಇದೇ ಮಾತಿನ ಮೇಲಿರಿ. ನಾನೇನೋ ಅನ್ಕೊಂಡಿದ್ದೆ, ವಜ್ರ ಇದು ತರ ಆಯುಧ ಸಿಕ್ಕಿದೆ ನಮ್ಗೆ. ಇನ್ನೆಲ್ಲಿರುತ್ತೆ ಅವ್ರ ಮನೇಲಿ ಸಂತೋಷ? ಇನ್ಮೇಲಿದೆ ಮಾರಿ ಹಬ್ಬ. ಸಂತೋಷ ಅನ್ನೋದು ಇನ್ಮುಂದೆ ಅವ್ರ ಕನಸು. ಪಲ್ಲವಿ ಫೋನ್ ಮಾಡ್ತಾ ಇದ್ದಾಳಲ್ಲ, ಏನೇ? ಇಲ್ಲಿ ಅಕ್ಷರಾಭ್ಯಾಸಕ್ಕೆ ಎಲ್ಲ ಏರ್ಪಾಡು ಆಗೋಗಿದೆ. ಸರಿ, ಹಾಗೆ ಆಗ್ಲಿ. ಏನಮ್ಮ ಮಾಡೋದು? ಆ ಕಲ್ಯಾಣಿ ತಾಯಿ ಸ್ಥಾನದಲ್ಲಿದ್ದು ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ತಿದ್ದಾಳೆ. ಆದ್ರೆ ಏನಿವಾಗ? ಅಷ್ಟಕ್ಕೂ ನಾನೊಬ್ಳು ಇದ್ದೀನಿ ಅಂತ ಯಾರು ಯೋಚನೆನೇ ಮಾಡ್ತಿಲ್ಲ. ಎಲ್ರೂ ಸಂತೋಷವಾಗಿದ್ದಾರೆ. ಅದನ್ನ ನೋಡಿ ನನ್ನ ಕೈಯಿಂದ ತಡ್ಕೊಳಕ್ಕೆ ಆಗ್ತಿಲ್ಲ. ತುಂಬಾ ಸಂತೋಷವಾಗಿದಾರಾ? ಇರ್ಲಿ ಬಿಡು. ಅವ್ರ ಸಂತೋಷನ ಹಾಳ್ ಮಾಡಕ್ಕೆ ಒಂದು ಉಪಾಯ ಮಾಡಿದೀವಿ. ಏನಮ್ಮ ನೀನ್ ಮಾಡೋದು? ಒಂಟಿಯಾಗಿ ಏನ್ ಮಾಡೋಕ್ಕಾಗತ್ತೆ ನಿನಗೆ? ನಾನ್ ನೋಡಿದ್ರೆ ಮನೆ ದೀಪನೋ ಬೀದಿ ದೀಪನೋ ಅರ್ಥ ಆಗ್ದಿರೋ ಹಾಗಿದ್ದೀನಿ. ನೀನೇನೋ ಆರೋಗಿರೋ ದೀಪದ ಹಾಗೆ ಬೀದಿಗೆ ಬಂದಿದ್ಯಾ. ಸರಿ ಬಿಡು, ಇವಾಗ ಏನ್ ಮಾಡ್ಬೇಕು? ಸಿದ್ದು ಏನೋ ಜೈಲಲ್ಲಿದ್ದಾನೆ, ಆ ಸಂಪದ ಏನೋ ಅಜ್ಞಾತದಲ್ಲಿದ್ದಾಳೆ. ನಾನು ಇದ್ದು ಏನೂ ಮಾಡೋಕ್ಕಾಗ್ತಿಲ್ಲ. ಇನ್ನು ನೀನೊಬ್ಳೆ ಮಾಡೋದು ಏನಿದ್ಯಮ್ಮ? ಏನಿದ್ಯಾ ತೋರಿಸ್ತೀವಿ ನೋಡು. ನನ್ಗೂ ನನ್ ಮಗನ್ಗೂ ಕಣ್ಣೀರ್ ಹಾಕ್ಸ್ತಾರಾ? ನೀನ್ ಅನಗತ್ಯವಾಗಿರೋ ವಿಲನಿಸಂ ತೋರ್ಸ್ಬೇಡಮ್ಮ. ಏಟ್ ತಿಂತ್ಯಾ? ಈ ಸಲ ಆಡೋದಲ್ಲ, ಮಾಡ್ ತೋರ್ಸೋದೆ. ಆದ್ರೆ ಇಲ್ಲಿ ನಾನು ಒಬ್ಳೆ. ಪಲ್ಲವಿ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಅಮ್ಮ, ಅದೇ ಮಗುಗೆ ಗಿಫ್ಟ್ ತಗೊಂಡ್ ಬಾ ಅಂತ ನನ್ನ ಫ್ರೆಂಡಿಗೆ ಹೇಳ್ತಿದ್ದೀನಮ್ಮ. ಪ್ರತ್ಯೇಕವಾಗಿ ನೀನ್ ಯಾಕೆ ತರ್ತಿದ್ಯಾ? ಚಿನ್ನಿ ತಗೊಂಡ್ ಬಂದಿದ್ದಾನಲ್ವಾ? ಬಾ, ಪೂಜೆಗೆ ಹೊತ್ತಾಗ್ತಿದೆ. ಸರಿ ಅಮ್ಮ. ಗೊತ್ತಾಯ್ತಾ ಅಲ್ಲೇನ್ ನಡೀತಾ ಇದೆ ಅಂತ? ಅವ್ರ ಪೂಜೆ ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ನಮ್ಮ ಕೆಲ್ಸಕ್ಕೆ ಮುಹೂರ್ತ 10 ಗಂಟೆಗೆ ಶುರು ಆಗುತ್ತೆ. ಅಮ್ಮ, ದಂಪತಿಗಳಿಬ್ರು ಬಂದಿಲ್ ಕೂತ್ಕೊಳ್ಳಿ. ಶೌರ್ಯ, ಕಲ್ಯಾಣಿ, ಕೂತ್ಕೊಳ್ಳಿ. ನಮ್ದೇನಿದೆ ಅಜ್ಜಿ, ಇಷ್ಟು ಒಳ್ಳೆ ಪೂಜೆಗೆ ಮೊದಲು ಹಿರಿಯ ದಂಪತಿಗಳಾಗಿ ನಮ್ಮ ಅತ್ತೆ ಮಾವಯ್ಯ ಕೂತ್ಕೊಳ್ಳಿ. ಮೊದಲು ಅವ್ರ ಪೂಜೆ ಮಾಡ್ಲಿ ಬಿಡಿ. ಆಹಾ, ಅತ್ತೆ ಮಾವನ್ನ ಇಷ್ಟೆಲ್ಲ ಗೌರವಿಸೋ ಸೊಸೆನ ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ಬಂದ್ ಕೂತ್ಕೊಳ್ಳಿ ಅಮ್ಮ. ಓಂ ಗಣಾನಾನ್ತ್ವಾ ಗಣಪತಿಕುಂ ಹವಾಮಿಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ. ಹರಿ ಓಂ ಶ್ರೀ ಮಾತ್ರೇ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀಮನ್ಮಹಾಗಣಾಧಿಪತಯೈ ನಮಃ. ಲಕ್ಷ್ಮೀ ದೇವತಾಭ್ಯೋ ನಮಃ. ಅಮ್ಮ, ಇವಾಗ ಮಗು ತಂದೆ ತಾಯಿ ಬಂದು ಇಲ್ಲಿ ಪೂಜೆಲಿ ಕೂತ್ಕೊಳ್ಳಿ. ಸರಿ ಪುರೋಹಿತ್ರೆ.
ಓಂ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ವಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರಮಜ್ಜದ್ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜದಳಿ ಕಸ್ಥಲ ಶೋಭಿತ ಮುಖ ಚಂದ್ರ ಕಳಂಕಾಭ ಮೃಗನಾಭಿವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ಭಕ್ತಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ. ಭಗವಂತ, ಇದೇ ನಾನು ಕೇಳ್ಕೊಂಡಿದ್ದು. ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಹೀಗೆ ನನ್ನ ಕುಟುಂಬ ಯಾವಾಗಲೂ ಸಂತೋಷವಾಗಿರ್ಬೇಕು. ಯಾವ ಕೆಟ್ಟ ದೃಷ್ಟಿನೂ ನನ್ನ ಕುಟುಂಬದ ಮೇಲೆ ಬೀಳ್ದಿರೋ ಹಾಗೆ ನೋಡ್ಕೊತಂದೆ. ನವಚಂಪಕ ಪುಷ್ಪಾಭನ ಸಾದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಕದಂಬ ಮಂಜರೆ ಕ್ಲಪ್ತ ಕರ್ಣಪೂರ ಮನೋಹರ ತಾಟಂಕಯುಗಲೀಭೂತ ತಪನೋಡುಪ ಮಂಡಲ ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲ ಭೂಹು ನವ ವಿದ್ರುಮ ಬಿಂಬಶ್ರೀ ನ್ಯಕ್ಕಾರ ರಥನಚ್ಚದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿದ್ವಯೋಜ್ವಲ. ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಓಂ ವಿದ್ಯಾಯೈ ನಮಃ. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಭೂರ್ಭುವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ನಮಃ ಶಿವಾಯ. ಸಿದ್ಧಂ ನಮಃ. ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಫ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ. ಏರ್ಮೇ ಲಕ್ಷ್ಮೀ ಏರ್ಮೇ ನಸಿತಾಂ ತ್ವಾಂ ಋಣೇ. ಆದಿತ್ಯವರ್ಣೇ ತಪಸೋದಿಜಾತೋ ವನಸ್ಪತಿಸ್ತವ ವೃಕ್ಷೋದಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಯಾಶ್ಚ ಬಾಹ್ಯ ಅಲಕ್ಷ್ಮೀಃ. ಮಗು ಕೈಯಲ್ಲಿ ಅಕ್ಷರನ ತಿತ್ಸೀಮ. ಉಪೈತು ಮಾಂ ದೇವಸಕಃ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋ ಓಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿ ಮಧ್ಯಂ ದದಾತು ಮೇ. ನಮ್ಮಮ್ಮ ಏನೋ ಮಾಡ್ತೀನಿ ಅಂದ್ಲು, ಇನ್ನೂ ಮಾಡೋದೇನಿದೆ? ಇವ್ರ ಸಂತೋಷಕ್ಕೆ ಇತಿಮಿತಿನೇ ಇಲ್ದಾಗ ಆಗೋಗಿದೆ. ಹೌದೌದು, ಸರಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಏನೋ ಸೆಲ್ಲಲ್ಲಿ ಇತ್ಕೊಂಡು ಮೈಂಡ್ ಕೆಟ್ಟೋಗಿದ್ಯಾ? ಹಾಗೆ ನಗ್ತಿದ್ಯಾ? ನನ್ನ ಮೈಂಡ್ ಅಲ್ಲ, ಸದ್ಯದಲ್ಲೇ ನಿಮ್ ಶೌರ್ಯನ್ ತಲೆ ಹೋಗುತ್ತೆ. ಏನೋ ಹಗಲಗನ್ಸ್ ಕಾಣ್ತಾ ಇದೆಯಾ? ಹಗ್ಲಗನ್ಸಲ್ಲ, ನಡೆಯೋ ವಾಸ್ತವ ಇದೆ. ನಿಮ್ ಶೌರ್ಯ ಫ್ಯಾಮಿಲಿ ಸದ್ಯದಲ್ಲೇ ಪಡೋ ಕಷ್ಟ ನೆನ್ಸ್ಕೊಂಡ್ರೆ ನಗು ನಿಲ್ತಿಲ್ಲ. ಎಸ್ಐ, ನಿನಗೆ ಮೈಂಡ್ ಹೋಗಿದೆ ಕಣೋ. ಶೌರ್ಯ ಫ್ಯಾಮಿಲಿ ಖುಷಿಯಾಗಿದೆ. ಇವತ್ತು ಮಗುಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಿದ್ದಾರೆ. ನನ್ನನ್ನು ಕೂಡ ಲಂಚ ಕರೆದಿದ್ದಾರೆ. ನೀನೇ ಪಾಪ ಏನು ಇಲ್ದೇನೆ ಸೆಲ್ಲಲ್ಲಿ ಕೂತಿದ್ಯಾ. ಆ ಸಂಪದ ನಿನ್ನನ್ನು ಸಿಕ್ಕಾಕ್ಸಿ ಹ್ಯಾಪಿಯಾಗಿ ಎಸ್ಕೇಪ್ ಆದ್ಲು. ಜಾಸ್ತಿ ನಗ್ಬೇಡ, ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ, ಹುಷಾರು. ಓಂ ವಿದ್ಯಾ ಸರಸ್ವತ್ಯೈ ನಮಃ. ಅಮ್ಮ, ದೊಡ್ಡವರೆಲ್ಲ ಬಂದು ಮಗುನ ಆಶೀರ್ವಾದ ಮಾಡಿ.
ಓಂ ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ಸಕಲ ವಿದ್ಯಾ ಪ್ರಾಪ್ತಿರಸ್ತು ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು. ಯಾಕೆ ಮುಖ ಹಾಗಿಟ್ಕೊಂಡಿದ್ಯಾ? ಮಗು ಫಂಕ್ಷನಲ್ಲಾದರೂ ಮುಖದಲ್ಲಿ ಸ್ವಲ್ಪ ನಗು ಇರಲಿ. ಮಿಸ್ಟರ್ ಶೌರ್ಯ, ಓಹ್ ಸರ್, ನೀವಾ? ಬನ್ನಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ನಾನು ಈ ಫಂಕ್ಷನ್ಗೆ ಯಾರಿಗೂ ಇನ್ವೈಟ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮಗುಗೆ ಈಗಷ್ಟೇ ಅಕ್ಷರಾಭ್ಯಾಸ ಮಾಡಿಸಿದ್ವಿ. ನೀವು ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋಕೆ ನಾನು ಬರಲಿಲ್ಲ ಶೌರ್ಯ. ನಿಮ್ಮ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ನಿಮಗೆ ಸಮನ್ಸ್ ಇಶ್ಯೂ ಆಗಿದೆ. ಏನ್ ಸರ್ ನೀವು ಮಾತಾಡ್ತಿರೋದು? ನನ್ನ ಮೇಲೆ ಕೇಸ್ ಫೈಲ್ ಆಗೋದು ಅಂದ್ರೆ ಏನು? ಯಾರು ಲಾಯರ್ ಅವರೇ ನಮ್ಮ ಶೌರ್ಯನ ಮೇಲೆ ಕೇಸ್ ಹಾಕಿದ್ದು? ಅಷ್ಟಕ್ಕೂ ಅವನ ಮೇಲೆ ಕೇಸ್ ಹಾಕೋ ಅಗತ್ಯ ಏನಿದೆ? ಕೇಸ್ನ ಫೈಲ್ ಮಾಡಿರೋದು ಶೌರ್ಯ ಅವರ ಮೊದಲನೇ ಹೆಂಡತಿ ಸಂಪದ. ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಡದೆ ಕಲ್ಯಾಣಿ ಅನ್ನೋ ಹುಡುಗಿನ ಮದುವೆ ಆಗಿದ್ದಾರೆ ಅಂತ ಹೇಳಿ, ಅಷ್ಟೇ ಅಲ್ಲದೆ ತಾನು ಹೆತ್ತ ಮಗುನ ಅವಳು ಕೊಡದೆ ನಿಮ್ಮ ಹತ್ರನೇ ಇಟ್ಕೊಂಡು ನಿಮ್ಮ ಮಗು ಅಂತ ಹೇಳ್ತಿದ್ದೀರಾ ಅಂತ ಕೇಸ್ ಹಾಕಿದ್ದಾಳೆ. ಕೋರ್ಟಲ್ಲಿ ಕೇಸ್ ಯಾಕೆ ಹಾಕಿದ್ಲು? ಡಿಪಾರ್ಟ್ಮೆಂಟ್ ಅಲ್ಲಿ ಶೌರ್ಯ ಒಳ್ಳೆ ಪೊಸಿಷನ್ ಇದ್ದು ಯಾವ ಸ್ಟೇಷನ್ ಅಲ್ಲೂ ಅವಳು ಕಂಪ್ಲೇಂಟ್ ನ ತಗೊಳ್ದೇ ಇರೋ ಕಾರಣಕ್ಕೆ ಅವಳು ಕೋರ್ಟ್ನ ಆಶ್ರಯಿಸಿದ್ಲು. ಕೋರ್ಟ್ ಕೂಡ ಆಕೆನ ಸಹಾನುಭೂತಿಯಿಂದ ನೋಡಿ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿದೆ. ಇಲ್ಲಿ ನೋಡಿ, ನೋಟಿಸ್ ಕಳಿಸಿದೆ.
ಸಂಪದ, ನೀನು ಸಾಮಾನ್ಯದವಳಲ್ವೇ? ಒಂದೇ ಏಟಿಗೆ ಎಲ್ಲರ ಮುಖದಲ್ಲೂ ಸಂತೋಷ ಇಲ್ದಿರೋ ಹಾಗೆ ಮಾಡಿದೆ ಅಲ್ವಾ? ಏನಾಯ್ತು ಸರ್? ಕೋರ್ಟ್ ನೋಟಿಸ್ನ ಕೊಟ್ಟಿದ್ದೀನಿ ಮೇಡಮ್. ಶಾಕ್ ಆದ್ರಾ? ಆಫೀಸರ್ ಅಲ್ವಾ ಮೇಡಮ್, ನೋಟಿಸ್ವರೆಗೂ ಬಂದಿದೆ ಅಂದ್ರೆ ಈ ಸಮಸ್ಯೆ ಎಷ್ಟು ದೂರ ಹೋಗುತ್ತೋ ಏನ್ ನಡೆಯುತ್ತೋ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆದ್ರು. ಹೆಜ್ಜೆ ಇಟ್ಟಿದ್ದೀನಲ್ಲ, ಇನ್ನೆಲ್ಲ ನಾಶನೇ.